ಹಲೋ ಗಾಯ್ಸ್, ಎಲ್ಲ ಹೆಂಗಿದ್ದೀರಿ? ನಾನು ನಿಮ್ಮ ಮ್ಯಾಡಿ. ಯಾರೆಲ್ಲ ಇಲ್ಲಿ ಎನಿಮೆ ನೋಡ್ತೀರಂತ ನಂಗಂತೂ ಗೊತ್ತಿಲ್ಲ. ಯಾರೆಲ್ಲ ಎನಿಮೆ ನೋಡ್ತೀರಿ ಅವರಿಗೆ ನರುಟೋ ಎಂಬ ಒಂದು ಎನಿಮೆ ಬಗ್ಗೆ ಗೊತ್ತೇ ಇರ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ನರುಟೋ ಒನ್ ಆಫ್ ದ ಫೇಮಸ್ ಎನಿಮೆ ಹಾಗೂ ಮಾಂಗ ಕೂಡ. ನರುಟೋ ಅಂದಾಗ ಅದರಲ್ಲಿ ನಮಗೆ ತುಂಬ ಜನ ವಿಲನ್ಸ್ನವ್ರು ಕಾಣ್ತಾರೆ. ಇಟಾಚಿ, ಒಬಿಟೋ, ಮದರ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಇಟಾಚಿ ಹಾಗೂ ಮದರನೇ. ಸೊ ಇವತ್ತು ನಾನು ಮದರನ ಬಗ್ಗೆ ಸ್ಟೋರಿ ಹೇಳ್ತೇನೆ. ಆ ಮದರನ ಬಗ್ಗೆ ಸ್ಟೋರಿ ನಾನು ಫುಲ್ ಹೇಳ್ತೇನೆ, ಡೀಟೇಲಿಂಗ್ ಆಗಿ ಹೇಳ್ತೇನೆ. ನಿಮಗೇನಾದರೂ ಇಷ್ಟ ಆದರೆ ಏನೂ ಇಲ್ಲ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಎನಿಮೆ ಫ್ರೆಂಡೊಟ್ಟಿಗೆ ಶೇರ್ ಕೂಡ ಮಾಡಿ. ನಮ್ಮದು 50 ಸಬ್ಸ್ಕ್ರೈಬರ್ಸ್ ಆಗಬೇಕು. ಸ್ವಲ್ಪ ಇರೋದು, ಬೇಗ ಮಾಡಬೇಡಿ. ಲೈಕ್ ಗೋಲ್ ಬಂದು 10 ಲೈಕ್ ಗೋಲ್ ಇಡ್ತಾ ಇದ್ದೀನಿ. ಓಕೆ, ಮದರ ಉಚಿಹಾ ಒಬ್ಬ ಉಚಿಹಾ ಕ್ಲಾನಿನ ಒಬ್ಬ ಗ್ರೇಟ್ ಲೀಡರ್. ಹಾಗೂ ಇವ ಲೀಫ್ ವಿಲೇಜಿದ ಬುನಾದಿ ಹಾಕಲಿಕ್ಕೆ ಇವ ಮದರ ಮತ್ತು ಹಶಿರಾಮನೆ ಮೇಯ್ನು, ದ ಕೋ ಫೌಂಡರ್ ಆಫ್ ಲೀಫ್ ವಿಲೇಜ್ ಅಂತಲೇ ಹೇಳ್ಬೋದು. ಬಾಲ್ಯ ಅಂದರೆ ಚೈಲ್ಡ್ಹುಡ್, ಹಶಿರಾಮನೊಟ್ಟಿಗೆ ಸ್ನೇಹ ಇತ್ತು. ನೀವೊಂದು ಎಪಿಸೋಡ್ ನೋಡಿರ್ಬೋದು. ಅದರಲ್ಲಿ ಮದರ ಚಿಕ್ಕಿರುವಾಗ ಒಂದು ನದಿಯಲ್ಲಿ ಕಲ್ಲು ಬಿಸಾಡ್ತಾನೆ. ಆವಾಗ ಹಸಿರಾಮ ಬಂದು ಅದಕ್ಕಿಂತ ಜಾಸ್ತಿ ಬಿಸಾಡ್ತಾನೆ. ಸೊ ಇದೆ ಅದರಲ್ಲಿ ನಮಗೆ ಅವರ ಫ್ರೆಂಡ್ಶಿಪ್ ನೋಡ್ಬೋದು. ಅವರ ಫ್ರೆಂಡ್ಶಿಪ್ ತುಂಬ ಗಟ್ಟಿಯಾಗ್ತಾ ಹೋಗುತ್ತೆ. ಆಮೇಲೆ ಕೊನಹಾಗಾಕುರೆಯನ್ನು ಸ್ಥಾಪನೆ ಮಾಡ್ತಾನೆ. ಯಾರು? ದ ಮದರ ಆ್ಯಂಡ್ ಹಶಿರಾಮ. ಅದಕ್ಕೆ ಮೊದಲು ಹಶಿರಾಮನೇ ಹೊಕ್ಕಾಗಿ ಆಗ್ತಾನೆ. ಆಮೇಲೆ ಹಶಿರಾಮ ದೊಡ್ಡ ದ್ರೋಹನ್ನೇ ಮಾಡಿಬಿಡ್ತಾನೆ ಮದರನಿಗೆ. ಆಮೇಲೆ ಅವರೊಟ್ಟಿಗೆ ಫೈಟ್ ಕೂಡ ಆಗ್ತದೆ. ಇದು ಬಂದು ಆಲ್ಮೋಸ್ಟ್ ಬಿಗ್ ಫೈಟ್. ಇದು ಬಂದು ಇಂದ್ರ ಹಾಗೂ ಅಸುರ. ನಿಮಗೆ ಗೊತ್ತಿಲ್ಲ, ನೀವು ಏನು ಇಂದ್ರ ಇದು ಇಂದ್ರ ಗಾಡ್ ಲಾರ್ಡ್ ಇಂದ್ರ ಅಂತ ಅಂದ್ಕೊಳ್ಬೇಡಿ. ಎನಿಮೆ ಇದು ನರುಟೋದಲ್ಲಿ ಇಂದ್ರ ಹಾಗೂ ಅಸುರರ ರೀಕಾರ್ನೇಷನ್ಸ್ ಇವರಿಬ್ಬರು. ಅಬ್ಸಲ್ಯೂಟ್ಲಿ ಎಲ್ಲರಿಗೂ ಗೊತ್ತಿರುವಂಗೆ ಅಸುರನೇ ಗೆಲ್ಲಬೇಕು. ಅಸುರ ಅಂದರೆ ಇಲ್ಲಿ ಹಶಿರಾಮನೆ ಗೆಲ್ತಾನೆ, ಇಲ್ಲಿ ಮದರ ಸೋಲ್ತಾನೆ. ಈ ಫೈಟ್ ಬಂದಾದದ್ದು ವ್ಯಾಲಿ ಆಫ್ ದಿ ಎಂಡ್. ಈ ವ್ಯಾಲಿ ಆಫ್ ದಿ ಎಂಡಲ್ಲಿ ನರುಟೋ ಹಾಗೂ ಸಾಸ್ಕೆದು ಕೂಡ ಫೈಟ್ ಆದದ್ದು ಇಲ್ಲೇ. ಅವ್ರು ಕೂಡ ರೀಕಾರ್ನೇಷನೇ. ಸೊ ಅವರದ್ದು ಇಬ್ಬರದು ಕೂಡ ಫೈಟ್ ಆಗ್ತದೆ. ಇದರಲ್ಲಿ ಮದರ ಸೋತೋಗ್ತಾನೆ. ಎಲ್ಲ ಅಂದ್ಕೋತಾರೆ ಮದರ ಸತ್ತೋದ, ಇಲ್ಲ ಬದುಕಿಲ್ಲ. ಆದರೆ ಇಲ್ಲಿ ಏನಾಯ್ತಂದರೆ ಮಧುರ ಇನ್ನೂ ಸಹ ಸಾಯಲಿಲ್ಲ, ಇನ್ನೂ ಸಹ ಬದುಕಿದ್ದಾನೆ. ರಿನಗನ್ ಕೂಡ ಒಂದು ಅವೇಕ್ ಆಗ್ತದೆ. ಅವ ತನ್ನ ತಮ್ಮ ಇಜುನನ ರಿನಗನ್ನನ್ನು ತಗೊಂಡು ಅವನ ಕಣ್ಣಿಗೆ ಹಾಕೋತಾನೆ. ಆಮೇಲೆ ದೊಡ್ಡ ಪ್ಲ್ಯಾನ್ ಇರುತ್ತೆ, ಕುತಂತ್ರನೇ ಇರುತ್ತೆ. ಅವಾಗ ನಮಗೆ ಇಲ್ಲಿ ಕ್ಯಾರೆಕ್ಟರ್ ಕೂಡ ಆ್ಯಡ್ ಆಗುತ್ತೆ. ಅವನೇ ದ ಹ್ಯಾಕರ್ ಒಬಿಟೋ ಉಚಿಹಾ ಮತ್ತು ಮದರ. ಬ್ಯಾಕಲ್ಲ ಎಷ್ಟು ಪ್ಲ್ಯಾನ್ ಇರುತ್ತೆ ಅಂದರೆ, ಓ ಮೈ ಗಾಡ್, 4th ಗ್ರೇಟ್ ನಿಂಜಾ ವಾರ್ ದ ಪ್ಲ್ಯಾನಲ್ಲೇ ಇರ್ತಾರೆ. ಇನ್ಫಿನಿಟಿ ಸುಗಿಯೋಮಿ ತರುವ ಪ್ಲ್ಯಾನಲ್ಲೇ ಇರ್ತಾರೆ. ಆಯಿತು, ಇಲ್ಲಿ ಒಬಿಟೋ ಉಚಿಹಾ ಶುರು ಏನೋ ಮಾಡ್ತಾನೆ. 4th ಗ್ರೇಟ್ ನಿಂಜಾ ವಾರನ್ನು ಶುರು ಕೂಡ ಆಗುತ್ತೆ. ಎಷ್ಟು ದೊಡ್ಡ ಯುದ್ಧ ಆಗುತ್ತೆ ಅಂದರೆ ಇದರಲ್ಲಿ ತುಂಬ ಜನ ರೀಕಾರ್ನೇಷನ್ ಜುಟ್ಸುಯಿಂದ ಹುಡ್ತಾರೆ. ತೊಬಿರಾಮ, ಮಿನಾಟೋ ಹಾಗೂ ಹಶಿರಾಮ ಹಾಗೂ ಥರ್ಡ್ ಹೊಕಾಗೆ ಎಲ್ಲ ರೀಕಾರ್ನೇಷನ್ ಜುಟ್ಸು ಅಲ್ಲಿ ಹೊಕಾಗೆಲ್ಸ್ ಎಲ್ಲ ಬರ್ತಾರೆ. ಇಂಥ ವಾರ ಆಗುತ್ತೆ ಗುರು, ರಿಯಲಿ. ಆ ಎಪಿಸೋಡ್ಸನ್ನು ನೋಡೋಕ್ಕೆ ಅಮ್ಮಮ್ಮಮ್ಮ, ಮದರನ ವಾರನೇ ಬೇರೆ. ಆವಾಗ ಮದರನ ವಾರನೇ ಬೇರೆ, ನೆಕ್ಸ್ಟ್ ಲೆವೆಲ್ ವಾರ ಇತ್ತು ಆವಾಗ ಮದರನಿಗೆ. ಅವು ಬಿಟ್ಟೋಗೆ ಸಹ ಅಷ್ಟೇ ವಾರ ಇತ್ತು. ಸೊ ವಾರ ಆಗ್ತಾ ಕಕಾಶಿಗೆ ಕೂಡ ಗೊತ್ತಾಗುತ್ತೆ ಒಬಿಟೋ ಇನ್ನೂ ಸತ್ತಿಲ್ಲ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಆಮೇಲೆ ಫೈನಲಿ ಆಲ್ಮೋಸ್ಟ್ ದಿ ಎಂಡ್ ಆಯಿತು. ದಿ ಎಂಡ್ ಆಗ್ತಾ ಬಂತು. ಬ್ಲ್ಯಾಕ್ ಜುಟ್ಸು ಏನು ಕಗುಯನನ್ನು ಬಿಡುಗಡೆ ಮಾಡ್ತಾನೆ. ಏನು ಹೊಗರಮ್ಮ ಬಂದು ಏನು ಬಂಧಿಸಿಡ್ತಾನಲ್ಲ ಕಗುಯನ, ಇದರಿಂದ ಏನು ರಿಲೀಸ್ ಮಾಡ್ತಾನೆ ಬ್ಲ್ಯಾಕ್ ಜುಟ್ಸು. ಕಗುಯಾಗೋದು ಓಪನ್ ಆಗ್ತದೆ. ಆಮೇಲೆ ಅವರನ್ನು ಮತ್ತೆ ಬಂಧಿಸಿ ಹಾಕ್ತಾರೆ. ಯಾರೆಲ್ಲ ಅಂದರೆ
ಇವರು ಯಾರಪ್ಪ ನಮ್ಮ ನರುಟೋ ಮತ್ತು ಸಾಸ್ಕೆ ಆವಾಗನೇ ಒಬಿಟೋ ಸಾಯೋದು, ಕಗುಯ ಸಾಯಿಸೋದು. ಆಮೇಲೆ ಅದಕ್ಕಿಂತ ಮುಂಚೆ ಒಬಿಟೋನ ಮೇಲೆ ಬ್ಲ್ಯಾಕ್ ಜುಟ್ಸು ಬಂದಿರ್ತಾನಲ್ಲ, ಆಗ ಬ್ಲ್ಯಾಕ್ ಜುಟ್ಸು ಬಂದು ಹ್ಯಾಂಡ್ ಶೇಕಿಗೆ ಥರ ಹೋಗಿರ್ತಾನೆ. ಯಾರ ಹತ್ರ? ಮದರನ ಹತ್ರ. ಹ್ಯಾಂಡ್ ಶೇಕಿಗೆ ಹೋಗಿರ್ಬೇಕಾದ್ರೆ ಬೆನ್ನಿಗೆ ಚೂರಿ ಹಾಕ್ಬಿಡ್ತಾನೆ ಬ್ಲ್ಯಾಕ್ ಜುಟ್ಸು. ಇದರಿಂದ ಮದರನ ಕತೆ ಕೂಡ ಮುಗಿಯುತ್ತೆ. ಅಲ್ಲಿಗೆ ಒಬ್ಬ ಗ್ರೇಟ್ ಉಚಿಹಾ ಕ್ಲಾನ್ ಲೀಡರ್ ಕೂಡ ಅಲ್ಲಿಗೆ ಅಂತ್ಯ ಆಗಿಬಿಡ್ತಾನೆ. ಆಮೇಲೆ ಮದರ ಸತ್ತೋಗ್ಬಿಡ್ತಾನೆ. ಇಷ್ಟು ಮದರನ ಕತೆ. ಏನಾದರೂ ನಾನು ಮಿಸ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಅದು ನಿಮಗೋಸ್ಕರನೇ ಇರೋದು. ನೆಕ್ಸ್ಟ್ ಯಾರ ಬಗ್ಗೆ ಸ್ಟೋರಿ ಹೇಳಬೇಕು ಡೀಟೇಲಿಂಗ್ ಹಾಕಿ ಹೇಳ್ತೇನೆ, ಯಾರ ಬಗ್ಗೆ ಅಂತ ಹೇಳಿ. ಯಾವುದೋ ಡಿಮನ್ ಸ್ಲೇಯರ್ ಕ್ಯಾರೆಕ್ಟರ್ ಅಥವಾ ನಾರುಟೋದ ಯಾವುದೋ ಕ್ಯಾರೆಕ್ಟರ, ಇಟಾಚಿಯ, ಒಬಿಟೋನ, ಯಾರಂತ ಕಮೆಂಟ್ ಮಾಡಿ, ಆದಷ್ಟು ಬೇಗ ಹೇಳ್ತೇನೆ. ಅಲ್ಲಿ ತನಕ ಸಿಗುವ, ಬಾಯ್.